ಬೆಂಗಳೂರಿನ ಜೆಸಿ ನಗರದ ರಾಮಸ್ವಾಮಿ ಪಾಳ್ಯ ಚಿನ್ನಪ್ಪ ಗಾರ್ಡನ್ ಈಗಿನ ಜಿಬಿ ಅವಾರ್ಡ್ ನಂಬರ್ 1ರಲ್ಲಿ ಮತೀನ್ ರವರಿಂದ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಆಹಾರ ಕಿಟ್ ವಿತರಣೆ. ಹಾಂಗೆಳೆಯರೇ, ಬೆಂಗಳೂರಿನ ರಾಮಸ್ವಾಮಿ ಪಾಳ್ಯದ ಮತೀನ್ ರವರಿಂದ ಕಳೆದ 30 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ನಿಸ್ವಾರ್ಥ ಕೆಲಸವನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಈ ಬಾರಿಯೂ ಸಹ ಪ್ರತಿ ವರ್ಷದಂತೆ ಸಾವಿರಾರು ರೇಷನ್ ಕಿಟ್ಗಳನ್ನು ವಿತರಿಸುತ್ತಾ ಬರುತ್ತಿದ್ದಾರೆ. ಇದು ಉಗಾದಿ ಹಬ್ಬದ ಗಿಫ್ಟ್ ಎಲ್ಲ ತಕೊಂಡ್ ಬಂದ್ ಕೊಟ್ಟಿದ್ದಾರೆ. ರೇಷನ್ಸ್ ಮತ್ತಿನ್ ಸಾರು ಅವ್ರಿಗೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್. ಮತೀನ್ ಸಾರ್ಗೆ ತುಂಬಾ ಥ್ಯಾಂಕ್ಸ್. ರೇಷನ್ ಕೊಟ್ಟಿದ್ದಾರೆ. ಹ್ಯಾಪಿ ಯುಗಾದಿ. ರಿಯಾನಾ ಬೇಗಂ ಮತೀನ್ ಸಾರ್ ಶುಕ್ರಿಯಾ ಉಗಾದಿ ಕಾ ಥ್ಯಾಂಕ್ಸ್. ಮತೀನ್ ಸರ್ ಹಾಗೂ ರಿಹಾನಾ ಬೇಗಂ ಅವರು ಯುಗಾದಿ ಹಬ್ಬದ ಕಿಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಾರಿ ಕೊಟ್ಟಿದ್ದಾರೆ, ಗಿಫ್ಟ್ ಕೊಟ್ಟಿದ್ದಾರೆ ಉಗಾದಿಗೆ. ತುಂಬಾ ಥ್ಯಾಂಕ್ಸ್. ನಮ್ಗೆ ಉಗಾದಿ ಹಬ್ಬಕ್ಕೆ ರೇಷನ್ ಕೊಟ್ಟರು ಅಂತ ಹೇಳಿ ಒಳ್ಳೇದು ಮಾಡಿದ್ದಾರೆ, ಮಾಡಿದ್ದಾರೆ ಅಂತ ಹೇಳ್ಬೇಕು. ಹೆಲ್ಪ್ ಆಗ್ತದೆ, ಇರ್ತದೆ, ಮಾಡ್ತೀನಿ. ಇವತ್ತು ಇಟ್ಕೊಟ್ಟಿಯಾರ, ನಾಳೆ ನಿಮ್ಗೆ ಏನೇ ಆದ್ರೇನು ಏನೇ ಕೆಲಸ ಆದ್ರೇನು ಎಲ್ಲ ಇವ್ರು ಇದಾರೆ, ಇವ್ರು ರಾಜ ಇದಾರಲ್ಲ, ಅವ್ರು ನೋಡ್ಕೊಳ್ತಾರೆ. ನಾಳೆ ಇವ್ರು ಬಂದ್ರೆ ಇನ್ನೂ ಕೆಲಸ ಮಾಡ್ಕೊಡ್ತಾರೆ. ನಾವು ಇನ್ನು ಜೊತೆಯಲ್ಲಿ ಇರ್ತೀವಿ, ಏನು ತೊಂದರೆ ಇಲ್ಲ. ಮತೀನ್ ಸರ್ಗೆ ತುಂಬಾ ಥ್ಯಾಂಕ್ಸ್. ಉಗಾದಿ ಗಿಫ್ಟ್ ಕೊಟ್ಟಿದ್ದಾರೆ, ರೇಷನ್ ಕಿಟ್. ಮತ್ತು ಸಹಾಯ ಮಾಡ್ತಾ ಇದ್ದಾರೆ. ಬೇರೆ ಏನಾದ್ರೂ ಇದ್ರೆ ಸರ್ಗೆ ಹೇಳಿ. ಹೌದಾ? ನಿಮಗೆ ಏನಾದ್ರು ಹೆಲ್ಪ್ ಮಾಡಿದಾರಾ? ಹೆಲ್ಪ್ ಮಾಡ್ಬೇಕಂತ ಇದಾರಾ? ನೆಕ್ಸ್ಟ್ ಅವ್ರು ಬಂದ್ರೆ ಏನಾದ್ರು ಹೆಲ್ಪ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಏನಂತ ಇದೆ ಸರ್, ಮುಂದೆ ಏನಾದ್ರೂ ಮಾಡಬಹುದು. ಅವ್ರು ಬಂದ್ರೆ ಒಳ್ಳೇದಾಗುತ್ತೆ. ನೀವು ಸಪೋರ್ಟ್ ಮಾಡಿದ್ರೆ ಅವ್ರು ನಿಮಗೆ ಗ್ಯಾರಂಟಿ ಹೆಲ್ಪ್ ಮಾಡ್ತಾರೆ. ಖಂಡಿತ ಸರ್, ನಮ್ ಸಪೋರ್ಟ್ ಇದೆ ಅವ್ರಿಗೆ. ಉಗಾದಿ ಕೊಡ್ತದೆ, ತುಂಬಾ ಥ್ಯಾಂಕ್ಸ್. ಉಗಾದಿ ಸ್ಪೆಷಲ್ಗೆ, ರಂಜಾನ್ ಸ್ಪೆಷಲ್ಗೆ ಇದು ಕೊಟ್ಟರು, ರೇಷನ್ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲಿದ್ದಲ್ಲ, ಹಲೋ ಥ್ಯಾಂಕ್ಸ್. ಉಗಾದಿಗೆ ತುಂಬಾ ನಮ್ಗೆ ಕೊಟ್ಟಿರೋದಕ್ಕೆ, ನಮ್ಗೆ ಅವ್ರು ತಂದು ಕೊಟ್ಟಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್, ನಿಮ್ಗೂ ಥ್ಯಾಂಕ್ಸ್ ಸರ್. ಸೇರೆ ಕೊಟ್ಟಿದ್ದಾರೆ ಸರ್, ಅದಕ್ಕೆ ಥ್ಯಾಂಕ್ ಯು. ರೇಷನ್ ಕೊಟ್ಟಿದ್ದಾರೆ, ತುಂಬಾ ನನ್ಗೆ ಸರ್. ಕೊಟ್ಟಿದ್ದೀವಿ ಸರ್. ಮತೀನ್ ಸರ್ ಅವ್ರು ಕೊಟ್ರು ಉಗಾದಿಗೆ ತುಂಬಾ ಥ್ಯಾಂಕ್ಸ್. ಮನೆ ಒಳ್ಳೇದಾಯ್ತು, ಚೆನ್ನಾಗಿರ್ಲಿ. ಅವ್ರ ನಿತ್ರೆ ನಾವೆಲ್ಲ ಹಾಕ್ತಿವಿ ಅಷ್ಟೇ, ಸಪೋರ್ಟ್ ಮಾಡ್ತೀವಿ. ಮದೀನ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಅವರು ಈ ತರ ಉಗಾದಿಗೆ ತಗೊಂಬಂದ್ ಕೊಟ್ಟಿದ್ಗೆ ತುಂಬಾ ಥ್ಯಾಂಕ್ಸ್. ಬರ್ತಾ ಇದ್ದಾರೆ, ಅವಾಗ ಬಂದ್ ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ. ಮುಂದೆ ಚುನಾವಣೆ ಬರ್ತಾ ಇದೆ, ಸಪೋರ್ಟ್ ಮಾಡ್ತಾರೆ, ಸಪೋರ್ಟ್ ಇರುತ್ತೆ. ಖಂಡಿತವಾಗಿರುತ್ತೆ. ಹೆಸರು, ಈ ಏರಿಯಾ ಹೆಸರು ಮಾರಪ್ಪ ಗಾರ್ಡನ್, ಚರ್ಚ್ ರೋಡ್. ಮತ್ತಿನ ಸಾರು ಸೀರೆನೂ ರೇಷನ್ ಕೊಟ್ಟಿದ್ದಾರೆ. ಅವರು ಉಗಾದಿ ಹಬ್ಬಕ್ಕೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. 10 ಎಲ್ಲಾರ್ಗು ಕೊಟ್ಟಿದ್ದಾರೆ. ಸಿಕ್ತು, ಇವ್ರೆ ನಮ್ಮ ಅತ್ತೆನೆ. ಸಿಕ್ತು, ತುಂಬಾ ಖುಷಿ ಆಯ್ತು. ಮೊನ್ನೆ ಸೀರೆ ಕೊಟ್ಟಿದ್ದು ಖುಷಿ ಆಯ್ತು, ಇವಾಗ ರೇಷನ್ ಕೊಟ್ಟಿದ್ದು ಖುಷಿ ಆಯ್ತು. ಎಲ್ಲರೂ ಚೆನ್ನಾಗಿರ್ಬೇಕು, ಚೆನ್ನಾಗಿ ಹಬ್ಬ ಮಾಡ್ಬೇಕು. ತುಂಬಾ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್ ಸರ್. ಅಷ್ಟೇ ಸರ್. ಇದು ವಿತರಣೆ ಮಾಡ್ತಿದ್ದೀರಾ ಯುಗಾದಿ ಮತ್ತು ರಂಜಾನಿಗೋಸ್ಕರ? ಹೆಸರು ಮತ್ತು ವಾರ್ಡ್ ಹೆಸರು? ರಾಮಸ್ವಾಮಿ ಪಾಳ್ಯ ವಾರ್ಡ್ ನಂಬರ್ 1. ನಾವು ಉಗಾದಿ ಹಬ್ಬಕ್ಕೆ ಮತ್ತೆ ರಂಜಾನ್ಗೆ ರಾಷನ್ ಕಿಟ್ ಅನ್ಸ್ತಾ ಇದ್ವಿ. ಮೊನ್ನೆ ಸಾರೀಸ್ ಎಲ್ಲ ಅನ್ಸ್ತಾ ಇತ್ತು, ಇವತ್ತು ರಾಷನ್ ಕಿಟ್ ಹಚ್ತಾ ಇದ್ವಿ. ನಾವ್ ಎಲ್ಲಾರ ಮನೆಗೆ ಹೋಗಿ ನಾವೇ ಡೈರೆಕ್ಟ್ ಆಗಿ ಕೊಡ್ತಾ ಇದ್ವಿ, ಯಾರಿಗೂ ಇದು ಕರೀತಾ ಇಲ್ಲ. ಮನೆ ತಪ್ಪಿಸ್ತಾ ಇದ್ವಿ ಸರ್. ಎಷ್ಟು ಮನೆಗೆ ಇಲ್ಲಿವರೆಗೆ ಎಷ್ಟು ಮನೆ ಕೊಟ್ಟಿದ್ದೀರಾ ಸರ್? ಸರ್ ಒಂದು 750 ನಾವು ಕಿಟ್ ತರಿಸಿದ್ರಿ, ಮೊನ್ನೆಯಿಂದ ತರಿಸಿದ್ವಿ. ಇವತ್ತು 300 ಏನು ಚಿಲ್ಲರೆ ಅನಿಸ್ತಾ ಇದ್ದೀವಿ. ಆಲ್ರೆಡಿ ಆಗ್ಬಿಟ್ಟಿದೆ ಇವತ್ತು. ಮೊನ್ನೆ 3 ದಿವಸದಿಂದ ನಾವು ಅನಿಸ್ತಾ ಇದ್ದೀವಿ ಸರ್. ಚುನಾವಣೆ ಬರ್ತಾ ಇದೆ, ಅದಕ್ಕಾಗಿ ಕೆಲಸ ಮಾಡ್ತಾ ಇದ್ರೆ? ಚುನಾವಣೆ ಬರ್ತಾ ಇದೆ, ಹೋಗ್ತಾ ಇದೆ ಸರ್. ನಾವು ಬಟ್ ಹಾಸ್ಪಿಟಲ್ ಆಗಿದ್ದೀನಿ, ನನ್ನ ವೈಫ್ಗೂ ನಾನು ಹಾಸ್ಪಿಟಲ್ ಇಕ್ಕಿದ್ದೀನಿ. ಲೇಡೀಸ್ ಜನರಲ್ ಆಗಿದೆ,
ನಮ್ಮ ವೈಫ್ ನಿಲ್ಸೋಣ ಅಂತ ಒಂದು ಆಸೆ ಇದೆ ಸರ್. 30 ವರ್ಷದಿಂದ ನಾವು ಕೆಲಸ ಮಾಡ್ಕೊಂಡ್ ಬಂದೀವಿ, ಅದಕ್ಕೆ ಒಂದು ಆಸೆ ಇಟ್ಕೊಂಡಿದ್ವಿ ಸರ್. ಸಮಸ್ಯೆ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ಸರ್? ನಾವು ಸರ್ ಇವಾಗ 10 ವರ್ಷದಿಂದ ನಾನು ಮನೆ ತರಿಸ್ತಾ ಇದ್ವಿ. ಬೇಕಂದ್ರೆ ಎಲ್ಲರೂ ಕೇಳಿ, ಇಲ್ಲೇ ಇದ್ದಾರೆ ಕೆಲವರು ಜನ, ಅವ್ರಿಗೆ ಕೇಳಿ ನೋಡಿ, ಅವರೇ ಹೇಳ್ತಾರೆ ಮನೆ ತರಿಸ್ತಾ ಇದ್ವಿ ಸರ್. ನಾವು ಎಲ್ಲಾರು ಮನೆ ಹೋಗಿ ನಾವು ಡೈರೆಕ್ಟ್ ಕೊಡೋದು ಸರ್. ಮತ್ತೆ ಅಕ್ಕಿ ಎಲ್ಲ ಕೊಡೋದು ನಾವು ಇದು ಮಾಡ್ತಾ ಇದ್ವಿ ಸರ್. ಏನೋ ಸಮಸ್ಯೆ ಬಂದ್ರೆ ಸಣ್ಣ ಪುಟ್ಟ ನಾವು ಇದು ಮಾಡ್ತಾ ಇದ್ವಿ ಸರ್. ಯಾವುದೇ ಜಾತಿ ಭೇದ ಇಲ್ದಲೆ ಇಲ್ಲ ಖಂಡಿತ ಎಲ್ಲಾರ್ಗು ಹೌದು ಸರ್. ನಾವ್ ಎಲ್ಲಾರ್ಗು ಜಾತಿ ಭಾವನೆ ಏನಿಲ್ಲ ಸರ್. ನಾವ್ ಎಲ್ಲಾರು ಒಂದಿರ್ತೀವಿ. ಎಲ್ಲಾರು ಬೇಕಾದ್ರೆ ಯಾರನ್ನ ಕೇಳ್ತಾ ಇದ್ವಿ, ಅಲ್ಲಿ ಹೋಗಿದ್ರೆ ಇಲ್ಲ ಕೇಳಿರ್ಬೋದು. ನಾವ್ ಎಲ್ಲಾರ್ಗು ಸಮಾನ ಕೊಡ್ತಾ ಇದ್ವಿ ಸರ್. ಇಲ್ಲಿ ಜಾತಿ ಭಾವ ಏನಿಲ್ಲ ಸರ್. ನಾವ್ ಎಲ್ಲ ಒಂದಾಗಿದ್ದೀವಿ. ಬೇರೆ ಕೆಲಸಗಳು ಯಾವುದೇ ಸೋಷಿಯಲ್ ವರ್ಕ್ ಆದ್ರೆ ನಾವು ಮುಂದೆ ಬರ್ತೀರಾ? ಮುಂದೆ ಖಂಡಿತ ಮಾಡ್ತೀವಿ ಸರ್. ಕೇಳ್ಪಟ್ವಿ, ಇದ್ರಲ್ಲಿ ಏನ್ ಹೇಳಕ್ ಬಯಸ್ತೀರಾ? ಖಂಡಿತ ಮಾಡ್ತೀವಿ ಸರ್. ಬೇರೆ ನೊಂದು ಆಸೆ ಇದೆ, ಮೆಡಿಕಲ್ ಕ್ಯಾಂಪ್ ಅದೆಲ್ಲ ಮಾಡೋಣ ಅಂತ. ಮುಂದೆ ಅದು ರಂಜಾನ್ ಆದ್ಮೇಲೆ ನೋಡೋಣ ಸರ್. ನಾವು ಪ್ರೋಗ್ರಾಮ್ ಇಟ್ಕೊಂಡಿದೀವಿ, ಇನ್ನೂ ಸರ್ ಇದು ಮಾಡಿಲ್ಲ, ಡಿಸೈಡ್ ಮಾಡಲಿಲ್ಲ ಸರ್. ನಾವು ಖಂಡಿತ ಮಾಡೋಣ ಅಂತ. ಈಗ ಚುನಾವಣೆ ಬರ್ತಾ ಇದೆ, ತಮ್ಮ ಅಭಿಪ್ರಾಯ ಏನಿದೆ ಸರ್? ನಮ್ ಚುನಾವಣೆ ಏನ್ ಅಭಿಪ್ರಾಯ ಏನಿದೆ ಸರ್? ಒಂದು ಹಾಸ್ಪಿಟಲ್ ಅಂತ ಕೇಳ್ತಾ ಇದೀನಿ. ನಮ್ಮ ವೈಫ್ ನಿಲ್ಸ ಅಂತ 30 ವರ್ಷದಿಂದ ಇದ್ದೀನಿ ಕಾಂಗ್ರೆಸ್ ಅಲ್ಲಿ. ನಾನು ಬೇರೆ ಪಾರ್ಟಿ ವರ್ಕರ್ ಅಂತ ಇದ್ದೀನಿ ಸರ್. ಇವಾಗ ಒಂದು ಚುನಾವಣೆ ಒಂದು ಅವಕಾಶ ಕೊಟ್ರೆ ಖಂಡಿತ ಒಂದು ಮಾಡೋಣ ಅಂತಿದ್ವಿ ಸರ್. ನಾವು ಎಷ್ಟು ವರ್ಷದಿಂದ ಅವಕಾಶ ವಂಚಿತರಾಗಿದ್ದೀರಾ, ಈಗ ಅವಕಾಶ ಕೇಳ್ತಾ ಇದ್ದೀರಾ? ಸರ್ ನಾನು ಲಾಸ್ಟ್ ಟೈಮು ಕೇಳಿದ್ದೆ. ಲಾಸ್ಟ್ ಟೈಮು ಕೊಡಲ್ಲ, ಇಲ್ಲ ಈ ಸತಿ ಬೇಡ ಬಿಡಿ ಅಂದ್ಬಿಟ್ಟು ನಾವೆಲ್ಲರೂ ಜನ ಸೇರಿ ನಾವು ಕೇಳಿದ್ರಿ. ಲಾಸ್ಟ್ ಟೈಮ್ MLA ಇದ್ದಾಗ ಅವ್ರು ಬೇಡ ಬಿಡಿ ಅಂದ್ಬಿಟ್ಟು 10 ವರ್ಷ ಮುಂಚೆ ಹೇಳಿದ್ರು, ನೆಕ್ಸ್ಟ್ ಟೈಮ್ ಮಾಡ್ತೀವಿ ಅಂತ ನಮ್ಗೆ ಹೇಳಿದ್ರು. ನಾವು ಸೈಲೆಂಟ್ ಆಗಿಬಿಟ್ರು. ಅವರು MLA ಇಲ್ಲೇ ಬೇಕಾ, ನಮ್ಮ ರಿಜ್ವಾನ್ ಸಾಹೇಬ್ರು ಇದ್ದಾರೆ. ನಮ್ಮ ರಿಜ್ವಾನ್ ಸಾಹೇಬ್ರು ಹೇಳಿದ್ದಾರೆ, ಟೈಮ್ ಬಂದ್ರೆ ಅವಕಾಶ ಬಂದ್ರೆ ಖಂಡಿತ ನಿಮ್ಗೆ ಏನೋ ಮಾಡ್ತೀವಿ ಅಂತ. ಅದಕ್ಕೆ ಕಾಯ್ತಾ ಇದೀವಿ ಸರ್ ನಾವೆಲ್ಲ. ನಮ್ಮ ವಾರ್ಡ್ ನಂಬರ್ 1 ಮತ್ತಿನವರು ಸರ್ ಎಲ್ಲ ವರ್ಷನೂ ರೇಷನ್ ಕಿಟ್ಟು, ಸಾರೀಸು ಎಲ್ಲ ಕೊಡ್ತಾರೆ ವರ್ಷ. ಈ ವರ್ಷ ಏನವರು ಸ್ವಲ್ಪ ಜಾಸ್ತಿ ಪಬ್ಲಿಕ್ ಕೊಡ್ಬೇಕಂದ್ಬಿಟ್ಟು ಯೋಚನೆ ಮಾಡಿ ಎಲ್ರಿಗೂ ಅದೇ ಥರ ಕೊಡ್ತಾ ಇದ್ದಾರೆ. ಮಹಿಳಾ ದಿನಾಚರಣೆ ದಿವಸ ಕೊಟ್ಟು ಎಲ್ಲ ಸೀರೆ, ಜೆಂಟ್ಸ್ಗೆ ಪ್ಯಾಂಟ್ ಪೀಸು, ಶರ್ಟ್ ಪೀಸ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇವಾಗ ಕಿಟ್ಟು, ರೇಷನ್ ಕಿಟ್ಟು ಬಡವ್ರಿಗೆ, ಇರೋರಿಗೆ, ಇಲ್ದಿರೋರ್ಗೆ ಎಲ್ರೂ ಒಂದೇ ಸಮಾನವಾಗಿ ಕೊಡ್ತಾ ಇದ್ದಾರೆ. ದೇವರು ಅವ್ರಿಗೆ ಒಳ್ಳೆ ಆಶೀರ್ವಾದ ಮಾಡಲಿ. ಅವರು ಇಂಥವರು ನಮಗೆ ಲೀಡರ್ ಸಿಕ್ಕಿದ್ರೆ ತುಂಬ ಸಂತೋಷ. ನಮ್ಮ ವಾರ್ಡ್ಗೆ ಇಂಥವ್ರು ಇಲ್ಲಿ ಅಂತ ದೇವ್ರ ಆಶೀರ್ವಾದ ಮಾಡಲಿ ನಮ್ಗಂತ, ಅದು ಖುಷಿ.